ಈಗ ನಾವು ಸ್ಪೆಲ್ ಮೆಡಿಟೇಷನ್ ಮಾಡೋಣ. ಆರಾಮವಾಗಿ ಕುಳಿತುಕೊಳ್ಳಿ. ಈಗ ನಿಮ್ಮ ಎದುರಿಗೆ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ ಕಾರ್ಡನ್ನು ಇಟ್ಕೊಳ್ಳಿ. ಅದರ ಮುಂದೆ 2 ವೈಟ್ ಕ್ಯಾಂಡಲ್ನ ಹಚ್ಚಿ ರೋಸ್ ಎಸೆನ್ಸ್ ಡ್ರಾಪ್ನ ಕೈಗೆ ಹಾಕ್ಕೊಂಡು ಸ್ಪೆಲ್ ಮಾಡಿ. ನಿಮ್ಮ ಬಳಿ ಇದ್ದರೆ ಸ್ಫಟಿಕ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಇಟ್ಕೊಳ್ಳಿ. ಇದನ್ನು ನೀವು ಅಂಗೈಯಲ್ಲಾದರೂ ಇಟ್ಕೋಬೋದು ಅಥವಾ ಕಾರ್ಡ್ನ ಮುಂದೆ ಆದರೂ ಇಡ್ಬೋದು. ಈಗ ನೀವು ಕಾರ್ಡನ್ನು ಸ್ಪೆಲ್ ಮೆಡಿಟೇಷನ್ ಕಾರ್ಡನ್ನ ಗಮನಿಸುತ್ತಾ ಹೋಗಿ. ಈ ಕಾರ್ಡ್ ನಿಮಗೆ ಭೂತಕಾಲದ ಬಂಧನಗಳಿಂದ ಮುಕ್ತಿ, ಹಳೆಯ ನೋವಿಗೆ ಪರಿಹಾರ ಮತ್ತು ಹೊಸ ಜೀವನದ ದಾರಿಯನ್ನು ತೋರಿಸುತ್ತದೆ. ಇವತ್ತು ನಾವು ಕರ್ಮದ ಎಲ್ಲ ಅಡೆತಡೆಗಳನ್ನು ಬಿಡುಗಡೆ ಮಾಡಿ ಆತ್ಮಶುದ್ಧಿ ಮತ್ತು ಹೀಲಿಂಗ್ಗೆ ಪ್ರವೇಶ ಮಾಡುತ್ತೇವೆ. ಈಗ ನಿಧಾನವಾಗಿ ನಿಮ್ಮೆರಡೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಆಳವಾಗಿ ಅಥವಾ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ನೀವು ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ ಕಾರ್ಡ್ನಲ್ಲಿರುವ ಸ್ಟಾರ್ ಪಿಕ್ಚರ್ನ ವಿಜುವಲೈಸ್ ಮಾಡಿ. ಸ್ಟಾರ್ ಪಿಕ್ಚರ್ನಲ್ಲಿರುವ ಸ್ಟಾರ್ಸ್ ಎಲ್ಲ ನಿಮ್ಮ ಹಳೆಯ ಬಂಧನ ಅಥವಾ ಕರ್ಮಗಳಲ್ಲಿ ಬೆಳಕನ್ನು ತೋರಿಸುತ್ತಿದೆ. ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೋರಿಸುತ್ತದೆ. ಹಾಗೆ ಈ ಚಿತ್ರದಲ್ಲಿರುವ ಜಲ ಮತ್ತು ಭೂಮಿ ತತ್ವದ ಮೂಲಕ ನಿಮ್ಮ ಹಳೆಯ ಕರ್ಮಗಳನ್ನು ಬ್ಯಾಲೆನ್ಸ್ ಮಾಡುತ್ತಾ ಹೋಗುವಿರಿ. ಹೀಲಿಂಗ್ ಪ್ರಕ್ರಿಯೆಯಲ್ಲಿ ದೈವದ ಮಾರ್ಗದರ್ಶನ ಪಡೆಯುವಿರಿ. ಈಗ ಈ ಕಾರ್ಡ್ನಲ್ಲಿರುವ 3 ಆಫ್ ಕಪ್ಸ್ ಪಿಕ್ಚರ್ನ ವಿಜುವಲೈಸ್ ಮಾಡಿ. ಇಲ್ಲಿ ನೀವು ಒಬ್ಬರೇ ಅಲ್ಲ, ಸೋಲ್ ಫ್ಯಾಮಿಲಿ, ಆತ್ಮ ಕುಟುಂಬ, ಸ್ನೇಹಿತರು, ಸ್ಪಿರಿಚುವಲ್ ಗೈಡರ್ಸ್ ಎಲ್ಲರೂ ನಿಮ್ಮ ಹೀಲಿಂಗ್ ಯಾತ್ರೆಯಲ್ಲಿ ಜೊತೆಗಿದ್ದು ನಿಮಗೆ ಗೈಡೆನ್ಸ್ ಮಾಡುತ್ತಾರೆ. ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ನೋವು, ಸಂಕಟ, ಒಂಟಿತನದ ಭಾವ ಎಲ್ಲವನ್ನು ಗುಂಪಿನ ಶಕ್ತಿಯಿಂದ ಹೀಲಿಂಗ್ ಮಾಡುವ ಸಮಯ ಇದಾಗಿದೆ. ಹಳೆಯ ಕರ್ಮಗಳೆಲ್ಲವನ್ನೂ ಮುರಿದು ಹೊಸ ಆತ್ಮ ಬಂಧನಗಳನ್ನು ಹೀಲಿಂಗ್ ಮಾಡಿ ಸಂತೋಷವನ್ನು ಮರಳಿ ಪಡೆಯುವಿರಿ. ವಿಜುವಲೈಸ್ ಮಾಡುತ್ತಾ ಹೋಗಿ. ನಾನು
ಹಳೆಯ ಕರ್ಮದ ನೋವು, ಸಂಕಟ, ಗಾಯಗಳನ್ನು ಬಿಡುತ್ತೇನೆ. ಹಳೆಯ ಭಾರವನ್ನು ತ್ಯಜಿಸುತ್ತೇನೆ. ಹಳೆಯ ಭಾರದಿಂದ ಮುಕ್ತಿಗೊಳ್ಳುತ್ತೇನೆ. ನನ್ನ ಹೃದಯ ಶುದ್ಧವಾಗುತ್ತಿದೆ. ಮನಸ್ಸು ಸ್ಪಷ್ಟವಾಗುತ್ತಿದೆ. ಕರ್ಮದ ಚಕ್ರಗಳನ್ನು, ಅಂದರೆ ರಿಪೀಟೆಡ್ ಪ್ಯಾಟರ್ನ್ಗಳನ್ನು ಮುರಿದು ಹೊಸ ಚಕ್ರವನ್ನು ಆರಂಭಿಸುತ್ತೇನೆ. ಬಿಳಿಯ ಬೆಳಕು ನನ್ನ ಜೀವನವನ್ನು ಶುದ್ಧಗೊಳಿಸುತ್ತಿದೆ. ಗುಲಾಬಿಯ ಪ್ರೀತಿ ನನ್ನ ಆತ್ಮವನ್ನು ಗುಣಪಡಿಸುತ್ತಿದೆ. ಶಾಂತಿ, ಪ್ರೀತಿ, ಕ್ಷಮೆಯನ್ನು ಸ್ವೀಕರಿಸುತ್ತೇನೆ. ದೈವದ ಕೃಪೆಯಿಂದ ನನ್ನ ವಿಧಿ ಅಥವಾ ಹಣೆಬರಹ ಬದಲಾಗುತ್ತಿದೆ. ಹಳೆಯ ಕರ್ಮದ ಚಕ್ರ ಮುರಿದು ಹೊಸ ಜೀವನ ಪ್ರಾರಂಭವಾಗುತ್ತಿದೆ. ಹಳೆಯ ನೋವನ್ನು ಬಿಡುತ್ತೇನೆ. ಶಾಂತಿ, ಪ್ರೀತಿ, ಕ್ಷಮೆಯನ್ನು ಸ್ವೀಕರಿಸುತ್ತೇನೆ. ಹಳೆಯ ಕರ್ಮದ ಬಂಧನ ಮುರಿದು ನವಜೀವನ ಆರಂಭಿಸುತ್ತೇನೆ. ನಾನು ಮುಕ್ತನಾಗಿದ್ದೇನೆ. ನಾನು ಶಾಂತನಾಗಿದ್ದೇನೆ. ನಾನು ಪ್ರೀತಿಯಲ್ಲಿದ್ದೇನೆ. ನಾನು ಮುಕ್ತನಾಗಿದ್ದೇನೆ. ನಾನು ಶಾಂತವಾಗಿದ್ದೇನೆ. ನಾನು ಪ್ರೀತಿಯಲ್ಲಿದ್ದೇನೆ. ಇದನ್ನು ಮನದಲ್ಲಿ ಪಠಿಸುತ್ತಾ ನಿಮ್ಮ ಹಳೆಯ ಕರ್ಮದ ಭಾರವನ್ನು ತೆಗೆದುಹಾಕಿ ಅಲ್ಲಿ ಶಾಂತಿ, ಪ್ರೀತಿ, ಕ್ಷಮೆಯನ್ನು ಹೆಚ್ಚಿಸಿಕೊಳ್ಳಿ. ಈಗ ಆಕಾಶದಿಂದ ಬಂದ ಬಿಳಿಯ ಬಣ್ಣದ ಬೆಳಕು ನಿಮ್ಮ ಸಹಸ್ರಾರ ಚಕ್ರದ ಮೂಲಕ ಪ್ರವೇಶಿಸಿ ಆಜ್ಞಾಚಕ್ರದೊಳಗೆ ಇಳಿದು ವಿಶುದ್ಧ ಚಕ್ರಕ್ಕೆ ಬರುತ್ತಾ ಅನಾಹತ ಚಕ್ರದ ಮೂಲಕ ಮಣಿಪೂರ ಚಕ್ರಕ್ಕೆ ಬಂದು ಸ್ವಾಧಿಷ್ಠಾನ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ಪ್ರವಹಿಸುತ್ತಿದೆ. ನಿಮ್ಮ ಎಲ್ಲ ಚಕ್ರಗಳಲ್ಲಿರುವ ಅಡೆತಡೆಗಳು, ನೋವು, ಸಂಕಟ ಎಲ್ಲವನ್ನೂ ನೀವು ನಿಮ್ಮ ಪಾದಗಳ ಮೂಲಕ ಭೂಮಿ ತಾಯಿಗೆ ಅರ್ಪಿಸುತ್ತಿರುವಿರಿ. ಈಗ ನಿಮ್ಮ ಸುತ್ತಲೂ ಬಿಳಿಯ ಬಣ್ಣದ ಬೆಳಕು ಪ್ರಜ್ವಲಿಸುತ್ತಿದೆ. ನಿಮ್ಮ ಸುತ್ತಲೂ ಹೊಳಪಿನ ಜ್ವಾಲೆ ಪ್ರಕಾಶಿಸುತ್ತಿದೆ. ಈಗ ನೀವು ನಿಮ್ಮ ಹಳೆಯ ಕರ್ಮ ಬಂಧನಗಳಿಂದ ನಿಧಾನವಾಗಿ ಹೊರಬರುತ್ತಿರುವಿರಿ. ನಿಮ್ಮಲ್ಲಿ
ಶಾಂತಿ, ಕ್ಷಮೆ ಮತ್ತು ಪ್ರೀತಿಯ ಶಕ್ತಿ ಪ್ರವಹಿಸುತ್ತಿದೆ. ನಿಮ್ಮಲ್ಲಿ ಶಾಂತಿ, ಪ್ರೀತಿ ಮತ್ತು ಕ್ಷಮೆಯ ಶಕ್ತಿ ಪ್ರವಹಿಸುತ್ತಿದೆ. ಹೀಗೆ ವಿಜುವಲೈಸ್ ಮಾಡುತ್ತಾ ಹೋಗಿ. ಈಗ ನಿಮ್ಮ ಹಳೆಯ ಕರ್ಮದ ಭಾರಗಳೆಲ್ಲವೂ ಹೊರಹೋಗಿ ನಿಮ್ಮಲ್ಲಿ ಹಗುರವಾದ ಭಾವ, ವರ್ಣಿಸಲಾಗದ ಖುಷಿ, ಆನಂದ, ಸಂತೋಷ ನಿಮ್ಮನ್ನು ಆವರಿಸಿಕೊಳ್ಳುತ್ತಿದೆ. ನೀವೀಗ ಹೊಸ ವ್ಯಕ್ತಿಯಾಗಿ ನಿಮ್ಮ ಮುಂದಿನ ಜೀವನವನ್ನು ಆನಂದಮಯವಾಗಿ, ಖುಷಿಯಾಗಿ ಸ್ವೀಕರಿಸುತ್ತಾ ಹೋಗುವಿರಿ. ನಿಮ್ಮಲ್ಲಿ ಯಾವುದೋ ಒಂದು ಅರಿಯದ ಭಾವ ಪ್ರವಹಿಸುತ್ತಿದೆ. ಇದು ನಿಮಗೆ ಹೊಸ ಚೇತನವನ್ನು ಕೊಡುತ್ತಿದೆ. ಈಗ ನೀವು ನಿಧಾನವಾಗಿ ನಿಮ್ಮೆರಡೂ ಕೈಗಳನ್ನು ಉಜ್ಜುತ್ತಾ ನಿಮ್ಮೆರಡೂ ಕಣ್ಣುಗಳ ಮೇಲೆ ಇಡಿ. ಉಸಿರಾಟ ಸರಾಗವಾಗಿರಲಿ. ನಿಧಾನವಾಗಿ ನಿಮ್ಮೆರಡೂ ಕಣ್ಣುಗಳನ್ನು ತೆರೆಯಿರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆಯಲ್ಲಿ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ಗೆ ಕುಳಿತು ಅದರ ಅನುಭವವನ್ನು ಅನುಭವಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.